ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನ್ ಆಶಾ. ಇನ್ನೇನು ಮ್ಯಾಂಗೋ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ. ಈ ಬಿಸ್ಲಿಗೆ ಏನಾದ್ರೂ ತಂಪಾಗಿ ಕೂಲ್ ಆಗಿ ತಿನ್ಬೇಕಂತಂದ್ರೆ ಈ ರೀತಿ ಮ್ಯಾಂಗೋ ಐಸ್ ಕ್ರೀಮ್ ನ ಟ್ರೈ ಮಾಡಿ. ಖಂಡಿತ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತೇವೆ. ಅವ್ರಿಗೆ ಕೂಡ ತುಂಬಾನೇ ಬೋರ್ ಆಗ್ತಾ ಇರುತ್ತೆ. ಈ ರೀತಿ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ತುಂಬಾನೇ ಖುಷಿ ಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು. ಬನ್ನಿ ತಡ ಮಾಡದೆ ಯಾವ ರೀತಿ ಮಾಡೋದಂತ ನೋಡೋಣ. ಮೊದ್ಲಿಗೆ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ. ಇದು ನಾರ್ಮಲ್ ಮಾವಿನಕಾಯಿ. ಇದ್ರಲ್ಲಿ ಸ್ಪೆಷಲ್ ಅಂತ ಏನಿಲ್ಲ, ಯಾವ ಮಾವಿನಕಾಯಿ ಇದ್ರೂ ಕೂಡ ಮಾಡ್ಕೋಬಹುದು. ನೋಡಿ, ಇವಾಗ ಮಾವಿನಕಾಯಿನ ಈ ರೀತಿ ಎರಡ್ ಸೀಳಾಗಿ ಮಾಡ್ಕೊಂಡು ಇದ್ರಲ್ಲಿರೋ ಪಲ್ಪ್ನೆಲ್ಲ ತೆಕ್ಕೋಬೇಕಾಗುತ್ತೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಪಲ್ಪ್ ನ ತುಂಬಾ ಈಸಿಯಾಗಿನೇ ತೆಗಿಬಹುದು ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ಮ್ಯಾಂಗೋ ಕೂಡ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಪಲ್ಪ್ನೆಲ್ಲ ಈಸಿಯಾಗಿ ತೆಕ್ಕೊಬಹುದು. ನೋಡಿ, ಇವಾಗ ಒಂದು ಬೌಲ್ ನಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು. ಈ ರೀತಿ ಪಲ್ಪ್ನೆಲ್ಲ ನೀಟಾಗಿ ತೆಕ್ಕೋಬೇಕು. ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅಂದ್ರೆ 2 ರಿಂದ 3 ಮಾವಿನಕಾಯಿನ ಬಳಸ್ಕೊಂಡು ಮಾಡ್ಕೋಬಹುದು. ನೋಡಿ, ಇವಾಗ ಮಾವಿನ ಹಣ್ಣು ಕೂಡ ಚೆನ್ನಾಗಿ ಹಣ್ಣಾಗಿದೆ. ಈ ರೀತಿ ಹಣ್ಣಾಗಿರ್ಬೇಕು, ಕಾಯಿ ಇರಬಾರ್ದು. ಅದು ಫುಲ್ ಹಣ್ಣಾಗಿದ್ರೆ ಮಾತ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರೋದು, ಹಾಗೆ ಸ್ವೀಟ್ ಆಗಿ ಬರೋದಂತಾನೆ ಹೇಳ್ಬೋದು. ತುಂಬಾ ಹುಳಿ ಮಾವಿನಕಾಯಿನ ಕೂಡ ತಗೋಬಾರ್ದು. ನೋಡಿ, ಇವಾಗ 1 ಕಪ್ ಪಲ್ಪ್ ಆಗಿದೆ. ಈಗ ಮಿಕ್ಸರ್ ಜಾರ್ ನ ತಗೊಂಡು ಮಿಕ್ಸರ್ ಜಾರ್ ನಲ್ಲಿ ನಾವು ತೆಗ್ದಿಟ್ಕೊಂಡಿರುವಂತ ಮಾವಿನ ಹಣ್ಣಿನ ಪಲ್ಪ್ ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದ್ ಅರ್ಧ 1/2 ಕಪ್ ಅಷ್ಟು ಸಕ್ಕರೆನ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದ್ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರು, ಹಾಗೆ ಇದು ಆಪ್ಷನಲ್ ಅಂತಾನೆ ಹೇಳ್ಬೋದು. ಒಂದು 2 ಸ್ಪೂನ್ ಅಷ್ಟು ನಾನು ವೆನಿಲ್ಲಾ ಪೌಡರ್ ನ ಬಳಸ್ತಾ ಇದ್ದೀನಿ. ನಿಮ್ ಹತ್ರ ವೆನಿಲ್ಲಾ ಎಸೆನ್ಸ್ ಇದ್ರೆ ಅದನ್ನು ಕೂಡ ಬಳಸಬಹುದು. ಈ ರೀತಿ ಐಸ್ ಕ್ರೀಮ್ ಮಿಕ್ಸ್ ಗಳು ಅಂಗಡಿನಲ್ಲಿ ಸಿಗುತ್ತೆ, ಎಲ್ಲಾ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ. ಇದು ವೆನಿಲ್ಲಾ ಫ್ಲೇವರ್. ಇದನ್ನ ನಾನು ಒಂದ್ 2 ಸ್ಪೂನ್ ತೆಗೆದಿಟ್ಕೊಂಡು ಸೇರಿಸ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ನೀವು ಆರಾಮಾಗಿ ಸ್ಕಿಪ್ ಕೂಡ ಮಾಡ್ಬೋದು, ಏಲಕ್ಕಿ ಪೌಡರೇ ಸಾಕಾಗುತ್ತೆ. ಇದಕ್ಕೆ 1 ಕಪ್ ಅಷ್ಟು ಕಾಯಿಸಿ ಆರಿಸಿರುವಂತ ಹಾಲ್ನ ಸೇರಿಸ್ಕೊಂಡು ಇವಾಗ ಇದನ್ನ ನೈಸ್ ಆಗಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಇವಾಗ ನೈಸ್ ಕೂಡ ಆಗಿದೆ. ಈಗ ಇದನ್ನ ಒಂದು ಗ್ಲಾಸಿನ ಬೌಲ್ ನಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಥಿಕ್ನೆಸ್ ಇರಬೇಕು, ಇಲ್ಲಾಂದ್ರೆ ಐಸ್ ಫಾರ್ಮೇಶನ್ ಆಗುತ್ತೆ. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಸೇರಿಸ್ಕೊತಾ ಇದ್ದೀನಿ. ನೀವು ನಿಮ್ಗೆ ಇಷ್ಟವಾಗಿರುವಂತ ಡ್ರೈ ಫ್ರೂಟ್ಸ್ ಅಥವಾ ಟೂಟಿ ಫ್ರೂಟಿ ಯಾವ್ದನ್ ಬೇಕಾದ್ರೂ ಸೇರಿಸ್ಕೋಬಹುದು. ನಿಮ್ಮ ಇಷ್ಟದ ತಕ್ಕನಂತೆ ಇದನ್ನ ಗಾರ್ನಿಶ್ ಮಾಡ್ಕೊಂಡು ನೋಡಿ, ಈ ರೀತಿ ಒಂದು ಕವರ್ ಮಾಡೋದನ್ನ ಕಂಪ್ಲೀಟ್ ಆಗಿ ಮರಿಬಾರ್ದು. ಯಾವುದೇ ಕಾರಣಕ್ಕೂ ಈ ಸ್ಟೆಪ್ ನ ಸ್ಕಿಪ್ ಮಾಡಬಾರ್ದು. ಈ ರೀತಿ ಕವರ್ ಸೇರಿಸೋದ್ರಿಂದ ನಮ್ಗೆ ಐಸ್ ಫಾರ್ಮೇಶನ್ ಆಗೋದಿಲ್ಲ, ಐಸ್ ಕ್ರೀಮ್ ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಈಗ 8 ರಿಂದ 10 ಅವರ್ ನಾನು ಫ್ರೀಸ್ ಮಾಡ್ಕೊಂಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಐಸ್ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಈ ಮ್ಯಾಂಗೋ ಸೀಸನ್ ಮುಗಿಯೋದ್ರಲ್ಲಿ ಈ ರೀತಿ ಮ್ಯಾಂಗೋ ಐಸ್ ಕ್ರೀಮ್ ನ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತ ನೀವು ನಿಮ್ಮ ಮನೆ ಮಕ್ಕಳೆಲ್ಲ ತುಂಬಾನೇ ಇಷ್ಟಪಟ್ಟು ತಿಂತೀರಾ. ಮತ್ತಷ್ಟು ಸಿಂಪಲ್ ಈಸಿ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.